ಹಾಗೆ ನಾವು ರೀಚ್ ಆದೆವು ಇಮಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಅಂತೇಳಿ. ಆ ಚರ್ಚ್ ಬಂದು ಒಂದು ಪೋರ್ಚುಗೀಸ್ ಟೈಮಲ್ಲಿ ಅವರು ಬಂದು, ಅದು ಪೋರ್ಚುಗೀಸ್ ಯಾವಾಗ ಆಕ್ಯುಪೈ ಮಾಡಿದ್ರು ನೋಡಿ ಈ ಜಾಗವನ್ನು, ಆ ಟೈಮಲ್ಲಿ ಬಂದು ಇದು ಕಟ್ಟಿರುವಂಥ, ಅಂದರೆ 415 ವರ್ಷಗಳ ಹಿಂದಿನಂಥ ಈ ಚರ್ಚ್. ಆದರೆ ಫಸ್ಟಿಗೆ 1541ರಲ್ಲಿ ಇದನ್ನು ಚಾಪಲ್ ಅಂತಲೇ ಹೇಳ್ತಿದ್ರು, ಮತ್ತು 1609ರಲ್ಲಿ ಇದನ್ನು ಚರ್ಚ್ ಅಂತಲೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಒಂದು ಇಂಗ್ಲಿಷ್, ಕೊಂಕಣಿ, ಪೋರ್ಚುಗೀಸ್ ಪೂಜೆಗಳು ಇಲ್ಲಿರ್ತದೆ. ಇದು ಪಂಜಿಮ ಗೋವಾದಲ್ಲಿ ಇರುವಂತಹ ಒಂದು ಪ್ಲೇಸ್. ನಮಗಂತೂ ತುಂಬಾ ಖುಷಿ ಆಯಿತು. ಬಟ್ ನಮ್ಗೆ ಒಳಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಯಾಕೆಂತ ಹೇಳಿದ್ರೆ ಕ್ಲೋಸ್ ಮಾಡಿದ್ರು. ಏನು ಕಾರಣ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಚರ್ಚ್ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಹುಡುಗಿರಿಗಾಗಲಿ ಹುಡುಗರಿಗಾಗಲಿ ಅರ್ಧ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಪವಿತ್ರವಾದ ಪ್ಲೇಸ್ ಆದ ಕಾರಣ ಅವರು ಆ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಕ್ಯಾಂಡಲ್ ಎಲ್ಲ ಹತ್ತಿಸಿ ನಾವು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗೆದು ನಂತರ ನೇರ ಇಲ್ಲಿಂದ ನಾವಲ್ಲಿ ಒಂದು ಶಾಪ್ ಹತ್ರ ಹೋಗಿ ಒಂದು ಜ್ಯೂಸ್ ಕುಡಿಯೋ ಅಂತೇಳಿ. ತುಂಬಾ ಕಾಸ್ಟ್ಲಿ ಆಯಿತಾ. ನೀವು ಇಲ್ಲಿ ಬಂದರೆ ಫಸ್ಟ್ ಪ್ರೈಸ್ ನೋಡಿಕೊಂಡೇ ಕುಡಿಯಿರಿ, ಜ್ಯೂಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಆದ ನಂತರ ನಾವು ಇಲ್ಲಿಂದ ನೇರ ನಾವು ಬೇರೆ ಕಡೆಗೂ ಹೋಗಿದ್ದೆವು.